ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಗೀತಾ ರವಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈ ವಿಡಿಯೋ ಬಂದು ನಮ್ಮ ಅಮ್ಮನ ತಿಂಗಳ ಕಾರ್ಯ ಆಗಿರುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಗಂಟ್ಲು ಪೇಯ್ನ್ ಇದೆ, ಅದರಲ್ಲೇ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಕಫ ಆಗಿಬಿಟ್ಟಿದೆ ನನಗೆ, ಸಿಕ್ಕಾಬಟ್ಟೆ ಕೆಮ್ಮು ಕಫ ಆಗಿಬಿಟ್ಟಿದೆ. ಇನ್ನು ನಾನು ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗೋದ್ರಲ್ಲಿ ನೋಡ್ಬೋದು ನಮ್ಮ ಅಕ್ಕ ಅವರೆಲ್ಲ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡಿದ್ರು. ಅಂದರೆ ನೈಟೇ ಒಬ್ಬಟ್ಟು ಮಾಡಿ ಸಾಂಬಾರು ಮಾಡಿ ಇಟ್ಟಿದ್ವಿ. ಹೂರಣ ಮತ್ತು ಸಾಂಬಾರು ನಾನು ಹೋಗೋದ್ರಲ್ಲೇ ತಯಾರಾಗಿತ್ತು ಸ್ನೇಹಿತರೆ. ನಾನು ಹೋದ ನಂತರ ಒಬ್ಬಟ್ಟು ತಟ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಊಟ ಎಲ್ಲ ಮಾಡಿಕೊಂಡು ರಾತ್ರಿ ಹೊರಗೇನೆ, ಅಂದರೆ ಮನೆ ಒಳಗಿರೋಕ್ಕೆ ತುಂಬ ಸೆಕೆ ಅಲ್ವಾ, ಹಾಗಾಗಿ ಕಾಂಪೌಂಡ್ ಒಳಗೇನೆ ಎಲ್ಲ ಒಬ್ಬಟ್ಟಿನ ತಯಾರಿ ನಡೀತಾ ಇತ್ತು ಸ್ನೇಹಿತರೆ. ನಾನು ಆಲ್ರೆಡಿ ಹೋಗಿದ್ದೆ ಅಂತ ಹೇಳಿದ್ನಲ್ವ, ಆ್ಯಕ್ಚುಲಿ ನಾನೇ ಒಬ್ಬಟ್ಟು ಪೂರ್ತಿನೂ ಬೇಯಿಸಿದ್ದು ನಾನೇ ಸ್ನೇಹಿತರೆ. ನೈಟು ಎರಡು ಗಂಟೆ ಅನಿಸುತ್ತೆ ನಾವು ಮಲಗಿದ್ದು, ಅಲ್ಲಿ ತನಕ ಆಯಿತು. ಯಾಕಂದರೆ ಮನೆ ಅಡುಗೆನೇ ಮಾಡಿದ್ವಿ, ಹೊರಗಡೆ ಏನು ಕೇಟ್ರಿಂಗ್ ಏನು ನಾವು ತರಿಸಿರ್ಲಿಲ್ಲ ಸ್ನೇಹಿತರೆ. ಮನೆಯಲ್ಲೇ ಎಲ್ಲನೂ ಮಾಡ್ಕೊಂಡಿದ್ವಿ ಅಡುಗೆನ. ನಿಜವಾಗ್ಲೂ ನಾನು ಈ ವಿಡಿಯೋನ ತುಂಬ ಅಂದರೆ ತುಂಬ ಲೇಟಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಅಮ್ಮ ಎಕ್ಸ್ಪೈರ್ಡ್ ಆಗಿ 2 ಮಂತ್ಸ್ ಆಗ್ತಾ ಬಂತು. ನಿಜವಾಗ್ಲೂ ಯಾಕೋ ಗೊತ್ತಿಲ್ಲ, ಈ ನಡುವೆ ತುಂಬ ಅಂದರೆ ತುಂಬ ಬೇಜಾರು. ವಿಡಿಯೋಗೆ ವಾಯ್ಸ್ ಓವರ್ ಕೊಡೋಕ್ಕೆ ಮನಸ್ಸಾಗ್ತಾ ಇಲ್ಲ ಸ್ನೇಹಿತರೆ. ಅಂತ ಆ ಥರ ಬೇಜಾರು, ಏನು ಅಂತ ಗೊತ್ತಿಲ್ಲ. ಒಟ್ಟು ನನಗೆ ಯೂಟ್ಯೂಬು ಮಾಡಬೇಕು ಮಾಡಬಾರ್ದು ಆ ಥರ ಒಂಥರ ಮೆಂಟಲಿ ಒಂಥರ ಸಖತ್ ವೀಕ್ ಆಗಿಬಿಟ್ಟಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ. ಈ ನಡುವೆ ನೋಡ್ಬೋದು ಆಲ್ರೆಡಿ ಒಬ್ಬಟ್ಟೆಲ್ಲ ಮಾಡಾಗಿದೆ. ಇನ್ನು ನಾನು ಎದ್ದುಬಿಟ್ಟೆ, ನನಗಾಗಲೇ ಇಲ್ಲ, ತುಂಬಾ ಸೊಂಟ ಎಲ್ಲ ಹೊಡಿತಾ ಇತ್ತು. ಇನ್ನು ಬೆಳಗ್ಗೆ ಇಷ್ಟೆಲ್ಲ ಆದಮೇಲೆ ಮಾರ್ನಿಂಗು ನಮ್ಮ ಸಿಸ್ಟರು ಕಸ ಹೊಡೆದು ನೆಲ ಒರೆಸ್ತಾ ಇದ್ಲು. ಇನ್ನು 500 ಕೂಡ ಬರಬೇಕಿತ್ತು ಸ್ನೇಹಿತರೆ. ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಮನೆಯದು, ಅಂದರೆ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟಕ್ಕೆ ನಮಗೆ 500 ಬಂದುಬಿಡ್ತಾರೆ ಅಂತ ಹೇಳಿ ದೇವ್ರ ಮನೆ ಕೆಲಸನೂ ಒಬ್ರು ಹಿಡಿದಿದ್ರು, ನಮ್ಮ ಚಿಕ್ಕಮ್ಮ. ಇನ್ನು ನಮ್ಮ ಅಕ್ಕ ಹುಳಿಯನ್ನ ನೋಡ್ಬೋದು. ಅಡುಗೆ ಮನೆ ಅಂತೂ ಕೈ ಹಾಕೋಕ್ಕಾಗಲ್ಲ, ಅಷ್ಟೊಂದು ಐಟಮ್ ಎಲ್ಲ ಸಜ್ಜ ಮೇಲೆಲ್ಲ ಇಟ್ಬಿಟ್ಟಿದ್ವಿ. ನೋಡ್ಬೋದು ಒಂದು ಸ್ವಲ್ಪನೂ ಸ್ಪೇಸ್ ಇರಲಿಲ್ಲ. ಇನ್ನು ಪೂಜೆ ಎಲ್ಲ ಆಯಿತು ಸ್ನೇಹಿತರೆ. ಇನ್ನು 500 ಬರೋದೊಂದು ಬಾಕಿ ಇತ್ತು. ಇನ್ನು ನನ್ನ ತಮ್ಮ ಇಲ್ಲಿ ನೋಡ್ಬೋದು, ಅವನು ಪ್ರತಿಯೊಂದೂ 500 ಬರೋದ್ರಲ್ಲಿ ಪ್ರತಿಯೊಂದೂ ರೆಡಿ ಮಾಡಿ ಇಟ್ಟಿರ್ತಾನೆ. ನಾವು ಏನೇ ಪೂಜೆ ಏನೇ ಆಗಲಿ 500 ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದರೆ A to Z ನಾವೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. 500 ಬಂದು ಪೂಜೆ ಮಾಡಿಕೊಡ್ತಾರೆ ನಮಗಷ್ಟೇ. ನನ್ನ ತಮ್ಮ ಅದರಲ್ಲೆಲ್ಲ ನಿಜವಾಗ್ಲೂ ಅವ್ನಿಗೆ ಏನೋ ಗೊತ್ತಿಲ್ಲ, ಮುಂಚೆ ಹಂಗಿರಲಿಲ್ಲ ಅವನು. ಈ ನಡುವೆ ಮದುವೆ ಆದಮೇಲೆ ತುಂಬಾ ಅಂದರೆ ತುಂಬ ದೈವಿ ಭಕ್ತ ಆಗಿಬಿಟ್ಟಿದ್ದಾನೆ. ಒಂಥರ ಒಳ್ಳೆಯದೇ ಅಂತ ಅನಿಸತ್ತೆ. ಇನ್ನು ನಮ್ಮ ಅಮ್ಮನ ಫೋಟೋ ಎಲ್ಲ ಅವನೇ ರೆಡಿ ಮಾಡ್ತಾ ಇದ್ದ ಸ್ನೇಹಿತರೆ. ಇದನ್ನೆಲ್ಲ ನಮ್ಗಳಿಗೆ ಮಾಡೋಕ್ಕೆ ಕೊಡಲ್ಲ ಅವನು. ತುಂಬ ಚೆನ್ನಾಗಿ ಅವನೇ ಅಲಂಕಾರ ಆಗಿರ್ಬೋದು, ಪ್ರತಿಯೊಂದೂ ಅವನು ಅವನಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ. ನಮ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ತಮ್ಮಂಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ತೊಗೋತಾನೆ ಈ ಥರ ವಿಚಾರದಲ್ಲಿ. ಆಮೇಲೆ ಹಬ್ಬ ಹರಿದಿಂದಲೂ ಅಷ್ಟೇ, ಒಂದು ಐಟಮ್ ಮಿಸ್ ಆಗಲ್ಲ, ಎಲ್ಲ ತಂದು ಕೊಡೋದು ಮಾಡೋದು ಅದೆಲ್ಲ ಅವನಿಗೆ ಅದೇನಪ್ಪ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಒಂಥರ ಖುಷಿ ಅನಿಸುತ್ತೆ. ಬಟ್ ಒಂದೊಂದು ಸರಿ ನಮಗೆ ಅಯ್ಯೋ ಇಷ್ಟೊಂದು ಕೆಲಸ ಹೇಳ್ತಾನಲ್ಲ ಅಂತ ಹಂಗೂ ಬೇಜಾರಾಗುತ್ತೆ. ಇನ್ನು ಯಾವಾಗಲೂ ಹೋಗಿ ಏನು ಮಾಡಲ್ವಲ್ಲ, ಹೋಗೋದೇ ನಾವು. ಹೋದಾಗ ಕೆಲವೊಂದು ಕೆಲಸಗಳು ಏನಿರುತ್ತೆ ಅದು ಮಾಡಲೇಬೇಕಾಗತ್ತೆ. ಎಲ್ಲಿ ಹೋದ್ರೂ ನಾವು ಮಾಡಲೇಬೇಕು, ಕೂತ್ಕೊಂಡು ಊಟ ಮಾಡ್ಕೊಂಡು ಬರೋಕ್ಕೂ ಆಗಲ್ಲ. ಅದು ಯಾರ ಮನೆಯೇ ಆಗಲಿ, ಒಂದು ನಮ್ಮ ಕೈಲಿ ಏನಾಗುತ್ತೋ ಆ ಕೆಲಸ ಮಾಡಿಬಿಟ್ಟು ನಾವು ನಮ್ಗೆ ಅದೇ ಮೈಂಡಿಗೆ ನಾವು ಎಲ್ಲೋದ್ರೂ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟೆ ನಾವು ಬರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿದ್ದ. ಮತ್ತು ನಮ್ಮ ಅಮ್ಮನಿಗೆ ಹೂವು ಅಂದರೆ ತುಂಬ ಇಷ್ಟ. ಅವರಿಗೆ ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಅಂದರೆ ತುಂಬ ಇಷ್ಟ. ನೋಡ್ಬೋದು ಅದನ್ನೆಲ್ಲ ನೀಟಾಗಿ ಫೋಟೋಗೆಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದ ಸ್ನೇಹಿತರೆ. ನೋಡಿ ಎಲ್ಲ 500ಗೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. 500 ಸ್ವಲ್ಪ ಬರೋದೇ ಲೇಟ್ ಮಾಡಿಬಿಟ್ರು ಈ ಸರಿ. ಯಾಕೋ ಬೇರೆ ಕೆಲಸ ಏನೋ ಇತ್ತು ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾವು A to Z ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇದಿಷ್ಟ ಆಗೋದ್ರಲ್ಲಿ ನೋಡ್ಬೋದು 500 ಬಂದರು. ಬನ್ನಿ ನೆಕ್ಸ್ಟು ನಾನು ಹಾಗೆ ವಿಡಿಯೋ ಬಿಟ್ಬಿಡ್ತೀನಿ. 8:45 ಬಂದ್ಬಿಟ್ಟ. 11 ಗಂಟೆ ಆಗುತ್ತೆ ಅಂದಿದ್ರೆ ನಾನು ಇನ್ನೂ ಇದು ಮಾಡಿ ಚಾಪ್ ಬನ್ನಿ ಎಲ್ಲರೂ ಬಂದ್ಬಿಡಿ. ಸಂಕಲ್ಪ ಎಲ್ಲ ಕೂತ್ಕೊಳ್ರಿ. 2 ನಿಮಿಷ ನೋಡಿ ತಗೊಳ್ಕೊಡಪ್ಪ. ಇಲ್ಲಿವರೆಗೂ ಕನಸು ಬರಲಿಲ್ಲ ಅಂದರೆ ಆ ಅಮ್ಮ ಹೊಂಟೋಗೋರಿಂದ ಕತ್ತಿ ಕೊಡೋದು. ಓಂ ಶಿವಾಯ ನಮಃ. ಓಂ
ಲೋಹಿತಾಯ ನಮಃ ಓಂ ಶಿವಾಯ ನಮಃ ಓಂ ಕಟ್ವಾಂಗಿನೇ ನಮಃ ಓಂ ಶಿವಾಯ ನಮಃ ಓಂ ಸಿಪಿವಿಷ್ಟಾಯ ನಮಃ ಓಂ ಶಿವಾಯ ನಮಃ ಓಂ ಶಂಭವೇ ನಮಃ ಓಂ ಶಿವಾಯ ನಮಃ ಶೇಖರಾಯ ನಮಃ ಓಂ ಶಿವಾಯ ನಮಃ ವಾಮದೇವಾಯ ನಮಃ ಓಂ ಶಿವಾಯ ನಮಃ ವಿರೂಪಾಕ್ಷಾಯ ನಮಃ ಓಂ ಶಿವಾಯ ನಮಃ ಓಂ ಕಪರ್ದಿನೇ ನಮಃ ಓಂ ಶಿವಾಯ ನಮಃ ಓಂ ನೀಲಲೋಹಿತಾಯ ನಮಃ ಓಂ ಶಿವಾಯ ನಮಃ ಓಂ ಕಟ್ವಾಂಗಿನೇ ನಮಃ ಓಂ ಶಿವಾಯ ನಮಃ ಓಂ ಸಿಪಿವಿಷ್ಟಾಯ ನಮಃ ಓಂ ಶಿವಾಯ ನಮಃ ಓಂ ಅಂಬಿಕಾನಾಥಾಯ ನಮಃ ಓಂ ಶಿವಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಶಿವಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಶಿವಾಯ ನಮಃ ಬರ್ರಿ ಎಲ್ಲರೂ ಕೈ ಇಟ್ಬಿಡು. ಬೇಡ ಬೇಡ ಎಲ್ಲ ಯಾಕೋ ಎಲ್ಲ ಬರ್ರಿ ಬರ್ರಿ ಈ ಕಡೆ ಬರ್ರಿ ಆಮೇಲೆ ಇಟ್ ಮಾಡೋಣ ಬರ್ರಿ ಹಿಂಗೆ ಫಸ್ಟ್ ಇಟ್ಕೊ ಬರ್ರಿ ಈ ಕಡೆ ಬರ್ರಿ ಬೇಡ ಈಗೇನು ಬೇಡ ಬಂದು ಬಿಡ್ರಿ ಪಣ್ಣು ತಂದ್ರೆ ಬೇಕಾದ್ರೆ ಜೋಡಿಸಿ ಇಲ್ಲಂತೆ ನಾನು ಗಿಡ ಇದೆ ನೋಡ್ತಾರೆ ನೋಡ್ತೀನಿ ಮಂಜುನೇ ತೋರಿಸ್ಕೊಂಡಿದ್ದೆ ಯಾಕೆ ಗೀತಂಗ್ ಮಾಡ ಇಲ್ಲಾಂದ್ರೆ ಅಯ್ಯೋ ಕಾರ್ ಡೋರ್ ಹಾಕೊಡ ಸೋರೆ ತೆಂಗಿನಕಾಯಿ ಕೊಟ್ಕೊಂಡು ಮಂದಿ ರೀಚಾರ್ಜ್ ಮಾಡ್ತಾರು ರೀಲ್ಸ್ ನೋಡ್ಕೊಂಡಿರ್ತಾರೆ ಆರಾಮಾಗಿ ಇಲ್ಲಿ ಇಟ್ಕೊಂಡಿದ್ದೀರ ಅಂತ ಗಂಟೆ ಅಲ್ಲ ಎಲ್ಲ ಗಂಟೆ ಅದಕ್ಕೆ ಮಾಡ್ಬಿಟ್ಟಿದ್ರು ಅಮ್ಮ ರಾತ್ರಿ ಬೆಳಗ್ಗೆ ತಿಂಡಿ ಸೇರಿಸ್ಬಿಟ್ಟಾರ ಹಾಕಿ ಮಡಗಿದ್ರಲ್ಲ ಆ ಕೈ ಆಡ್ಸೋಗೆಲ್ಲ ಹೊರಟವ ನಾವು ಆಡ್ಸಿ ಇದು ಮೇನ್ ಬೇಕಾಗಿತ್ತು ಎಲ್ಲದಕ್ಕಿಂತ ಮೈಸೂರು ಪಾಕ್ ಇಷ್ಟ ಅವಾಗ ಅವ್ರು ಲಾಡಲ್ಲಿ ತಿನ್ನೋದು ತೂಕ ಅವನಿಗೆ ಚಿಕ್ಕದು ಕೊಡ್ಬೇಕು ಅವನಿಗೆ ಸಾಕು ಕೈ ಮುಗಿದ್ಬಿಡು ಸಾಕು ಬಿಡಪ್ಪ ಕೇಳಿಸ್ತಂತ ಅಜ್ಜಿಗೆ ಸಾಕು ಬಿಡು ಸಾಕು ಸಾಕು ಬೇಡ ಬಿಡು ಬತ್ತಿ ಮೇಲೆ ಕರೆಕ್ಟಾಗಿ ನೀಟಾಗಿ ಇಡೋ ಹತ್ತು ಬಿಡ್ತದಲ್ಲ ಅದನ್ನೇ ಈ ಕಡೆಗೆ ತಿರುಗಿಸೋ ಒಂಚೂರು ಬತ್ತಿ ಮುಂದೆ ಕೊಟ್ಬಿಟ್ಟು ದೀಪನೇ ಕಡ್ಡಿ ತಗ ಚಿಕ್ಕ ಕಡ್ಡಿಯ ಕೆಳಗೆ ಬಿತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ್ಬಿಡ್ತು ಬಿಡು ಅದನ್ನೇ ದೀಪನೇ ಈ ಕಡೆಗೆ ತಿರುಗಿಸ್ಬಿಡೋದು ಕರ್ಪೂರದ ಕಡೆಗೆ ಬತ್ತಿನ ಮುಂದೆಗಡೆ ಮಾಡ್ತಾ ಅಲ್ಲಿ ಜೋರಾಗಿ ನಿಂತಿತ್ತಲ್ಲ ಅಲ್ಲಿ 12 ಮುಂದೆಗಡೆ ಚಪ್ಪಲಿ ಹೊರಗಡೆ ಇದ್ರೆ ಏನು ಕೇಳಲ್ಲ ಆಡ್ತಾ ಇರ್ತಾರೆ ಮನೆಯೊಳಗಿದ್ರೆ ಸಾಕು ಬಿಡಪ್ಪ ಕೇಳಿಸ್ತಂತ ಅಜ್ಜಿಗೆ ಸಾಕು ಬಿಡು ಸಾಕು ಸಾಕು ಬೇಡ ಬಿಡು ಬತ್ತಿ ಮೇಲೆ ಕರೆಕ್ಟಾಗಿ ನೀಟಾಗಿ ಇಡೋ ಹತ್ತು ಬಿಡ್ತದಲ್ಲ ಅದನ್ನೇ ಈ ಕಡೆಗೆ ತಿರುಗಿಸೋ ಒಂಚೂರು ಬತ್ತಿ ಮುಂದೆ ಕೊಟ್ಬಿಟ್ಟು ದೀಪನೇ ಕಡ್ಡಿ ತಗ ಚಿಕ್ಕ ಕಡ್ಡಿಯ
ಬಿಡು ಅದನ್ನೇ ದೀಪನೇ ಈ ಕಡೆಗೆ ತಿರುಗಿಸ್ಬಿಡೋದು, ಅದು ಕರ್ಪೂರದ ಕಡೆಗೆ ಕರ್ಪೂರ ಕಡೆ ಬತ್ತಿನ. ಬಿಡು. ಮುಂದೆಗಡೆ ಮಡಗಿದ್ರೆ ಅಲ್ಲಿ ಜೋರಾಗಿ ನಿಂತಿತ್ತಲ್ಲ, ಅಲ್ಲಿ ಹನ್ನೆರಡರಲ್ಲಿ ಮುಂದೆಗಡೆ ನಿಜವಾಗ್ಲೂ ಒಂಥರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ ಸ್ನೇಹಿತರೆ. ಅದು ಆ ನೋವು ತಿನ್ನೋರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಮನೆಗೆ ಬಂದು ಊಟ ಎಲ್ಲ ಮಾಡಿದ್ರು. ಇಷ್ಟ ಆಗಿತ್ತು ಸ್ನೇಹಿತರೆ ನಮ್ಮಮ್ಮನ 11ನೇ ದಿನದ ಕಾರ್ಯ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಸ್ನೇಹಿತರೆ.